ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕು ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಇವ್ರು ಸ್ಟಾರು, ಇವರು ರಾಜಕಾರಣಿಗಳು, ಇವರು ಬೇರೆ ಬೇರೆ ಅಂತ ಅಲ್ಲ. ಈಗ ಸಣ್ಣ ಸಾಮಾನ್ಯ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಗಳಿಗೂ ಅದೇ ಕಾನೂನೇ. ಇವ್ರಿಗೆ VIP ಟ್ರೀಟ್ಮೆಂಟ್ ಕೊಟ್ಟರೆ ಸಾಮಾನ್ಯ ಜನಕ್ಕೇನು ಇದು ಕೊಟ್ಟಂಗಾಗುತ್ತೆ, ಮೆಸೇಜ್ ಕೊಟ್ಟಂಗಾಗುತ್ತೆ. ಈಗ ಇದೇ ದರ್ಶನ್ ಅವ್ರಿಗೆ ಮನೆ ಊಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು. ಅದು ಕೋರ್ಟು ಆಸ್ಪದ ಕೊಡಲಿಲ್ಲ, ಅದು ಬಿಡಿ ಹೋಗಲಿ. ಆದರೆ ಈಗ ಅಲ್ಲಿ ಆರಾಮಾಗೇ ಇದ್ದಾರಲ್ಲ ಅವರು, ಬಿರಿಯಾನಿ ತಿಂತಾ, ಆರಾಮ್ ಕೈಯಲ್ಲಿ ಸಿಗರೇಟ್ ಹಿಡಿತಾ, ಕಾಫಿ ಮಗ್ ಹಿಡಿತಾ, ಐಷಾರಾಮಿ ಜೀವನನೇ ಬಿಂದಾಸಾಗಿ ಜೀವನ ಮಾಡ್ತಿದ್ದಾರೆ. ಅಂದಮೇಲೆ ಮತ್ತು ಅವ್ರು ಜೈಲಲ್ಲಿರೋಕ್ಕಿಂತ ಮನೆಯಲ್ಲಿರೋದೇ ವಾಸಿ ಅಲ್ಲ ಅಂತ. ಅದನ್ನೇ ಅಲ್ಲಿ ವ್ಯವಸ್ಥೆಯಿಂದ ಅವರು ಆರಾಮಾಗಿ ಕೂತ್ಕೊಂಡು ಅನುಭವಿಸ್ತಾ ಇದ್ದಾರೆ. ವ್ಯವಸ್ಥೆ ಸರಿಯಾಗಬೇಕಲ್ಲಣ್ಣ. ಜೈಲಾಧಿಕಾರಿಗಳೇನು ಕಣ್ಮುಚ್ಕೊಂಡು ಕೂತಿದ್ದಾರೆ? ಅದನ್ನೇ ವ್ಯವಸ್ಥೆ ಅಂದರೆ ಅವರೇ. ಈ ವ್ಯವಸ್ಥೆನಲ್ಲಿ ಯಾರಿದ್ದಾರೆ? ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋರೆ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ಅವ್ರು ಆರಾಮಾಗಿರ್ತಾರೆ. ಅವ್ರೇನು ಮಾಡ್ತಾರೆ? ಈಗ ಕೈದಿಗಳಿಗೆ ಮೊಬೈಲ್ ಅಲಾವಿಲ್ಲ ಅಂಥದ್ರಲ್ಲಿ ಮೊಬೈಲ್ ಹೆಂಗೆ ಎಂಟ್ರಿ ಕೊಡ್ತು ಜೈಲಲ್ಲಿ ಅಂತ? ಅದೇನು ಜೈಲ ಅಥವಾ ರೆಸಾರ್ಟಾ? ರೆಸಾರ್ಟ್ ಥರನೇ ಮಾಡವ್ರೆ. ರೆಸಾರ್ಟ್ ಥರನೇ ಮಾಡಿ ಅದನ್ನೇ ಹೇಳೋದು. ಒಬ್ಬ ಏನೋ ಒಂದು ಪಿಕ್ ಪಾಕೆಟ್ ಮಾಡಿಬಿಟ್ಟ ಅಂದರೆ ಅವ್ನಿಗೆ ಎಷ್ಟೋ ದೊಡ್ಡ ಶಿಕ್ಷೆ ಕೊಡ್ತಾರೆ. ಇವ್ರಿಗೆ ನೋಡ್ರೆ VIP ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ವ್ಯವಸ್ಥೆಯಿಂದ ಆ ಥರ ಅವರು ಅನುಭವಿಸ್ತಾ ಇರೋದು. ಆಯ್ತಾ? ಅದು ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆಯಿಂದ ಸರಿಯಾದರೆ ಎಲ್ಲರಿಗೂ ಒಂದೇ ಕಾನೂನು, ಒಂದೇ ವ್ಯವಸ್ಥೆ ಸರಿಯಾಗುತ್ತೆ ಅಂತೀರಾ ಸರ್? ಎಲ್ಲಿ ಹಣ ಆಗುತ್ತೆ? ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಭಗವಂತನ ಇದಾಗಬೇಕಷ್ಟೇ. ಆಗೋದು ಡೌಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.